ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ತಹಸೀಲ್ದಾರ್ ವಿರುದ್ಧ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಡ್ರಾಮಾ. ನಿರ್ಮಾಣ ಹಂತದ ಮನೆ ತೆರವಿಗೆ ಯತ್ನಿಸಿದ್ದಕ್ಕೆ ಆತ್ಮಹತ್ಯೆ ನಾಟಕ. ಸ್ವಂತ ಜಮೀನಿದ್ರೂ ಸರ್ಕಾರಿ ಜಮೀನಿನಲ್ಲಿ ಮನೆ ನಿರ್ಮಾಣಕ್ಕೆ ಯತ್ನ. ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಕಾರಿಗೆ ಡಿಕ್ಕಿ ಹೊಡೆದ ಲಾರಿ. ನವವರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರು. ಸಿನಿಮೆಯ ಶೈಲಿಯಲ್ಲಿ ಹಾರಿ ಪೊದೆಗಳ ಮಧ್ಯೆ ಸಿಲುಕಿದ ಲಾರಿ. ವೃದ್ಧೆಯ ಕತ್ತಿನಲ್ಲಿದ್ದ ಚಿನ್ನದ ಸರ ಕದ್ದೊಯ್ದ ಖದೀಮರು. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಘಟನೆ. ಅಂಗಡಿಯಲ್ಲಿ ಕುಳಿತಿದ್ದ ವೃದ್ಧ ಮಹಿಳೆಯ ಸರ ಕಳವು. ದಿಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಆತನಿಗೆ ಹೆದ್ದಾರಿ ಬದಿಯೇ ಸ್ವಂತ ಜಮೀನಿದೆ. ಸ್ವಂತ ಜಮೀನಿಗೆ ಹೊಂದಿಕೊಂಡಂತೆ ಇರೋ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ. ಇದರಿಂದ ಅಲ್ಲಿನ ತಹಸೀಲ್ದಾರ್ ನಿರ್ಮಾಣ ಹಂತದ ಮನೆಯನ್ನು ತೆರವುಗೊಳಿಸುವುದಕ್ಕೆ ಮುಂದಾಗಿದ್ದೇ ತಡ. ತಹಸೀಲ್ದಾರನ್ನ ಎದುರಿಸಲು ತಹಸೀಲ್ದಾರ್ ವಿರುದ್ಧ ಡೆತ್ ನೋಟ್ ಬರೆದಿಟ್ಟು ಆಂಟಿಬಯೋಟಿಕ್ಸ್ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆ ಯತ್ನ ಹೈ ಡ್ರಾಮಾ ನಡೆಸಿರುವ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇವತ್ತು KBI ಕಳಿಸಿದ್ದಾರೆ ಮೇಡಮ್ ಅವರು. ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನಮ್ಗೆ ಪ್ರೆಷರ್ಸ್ ಇದೆ, ಕೇಳಬೇಕು, ನಮಗೂ ಗೊತ್ತಿಲ್ಲ. ಏನೇನೋ ಟ್ಯಾಬ್ಲೆಟ್ಸ್ ಮನೇಲಿ ಏನೇನೋ ಟ್ಯಾಬ್ಲೆಟ್ಸ್ ಇದೆ ತಗೊಂಬಂದು ನುಂಗ್ಬಿಟ್ಟು ನನ್ನ ಕೈಲಿ ಆಗಲಿಲ್ಲ, ಸಾಲ ಸುಲ ಮಾಡಿ ಕಟ್ಟಿದ್ದೀನಿ ಮನೆ. ಅದನ್ನ ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇಲ್ಲ, ನನಗೆ ಬೇಡ ಈ ಜೀವನ. ನನ್ನ ಹೆಣದ ಮೇಲೆ ಅವ್ರು ರಸ್ತೆ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದೀನಿ ಅಂತ. ಹೀಗೆ ಆಂಟಿಬಯೋಟಿಕ್ಸ್ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಇವರ ಹೆಸರು ಜಿ ರಾಧಾಕೃಷ್ಣ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ನಿವಾಸಿ. ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿರುವ ರಾಧಾಕೃಷ್ಣ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ನೌಕರಳಾಗಿರುವ ಪತ್ನಿ. ಇನ್ನು ಗಿಡಗಾನಹಳ್ಳಿ ಗ್ರಾಮದಲ್ಲಿ ಹೆದ್ದಾರಿಗೆ ಹೊಂದಿಕೊಂಡಂತೆ ರಾಧಾಕೃಷ್ಣಗೆ ಸ್ವಂತ ಜಮೀನು ಕೂಡ ಇದೆ. ಸ್ವಂತ ಜಮೀನಿನ ಪಕ್ಕದಲ್ಲಿ ಸರ್ಕಾರಿ ಜಮೀನಿದೆ. ಸರ್ಕಾರಿ ಜಮೀನಿನಲ್ಲಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ. ಇದರಿಂದ ಮಂಚೇನಹಳ್ಳಿ ತಹಸೀಲ್ದಾರ್ ಪೂರ್ಣಿಮಾ ನಿರ್ಮಾಣ ಹಂತದ ಮನೆಯನ್ನ ತೆರವುಗೊಳಿಸಲು ಮುಂದಾಗಿದ್ರು. ಇದರಿಂದ ಕೆರಳಿದ ರಾಧಾಕೃಷ್ಣ ತಹಸೀಲ್ದಾರರನ್ನ ಬೆದರಿಸಲು ತಹಸೀಲ್ದಾರ್ ವಿರುದ್ಧವೇ ಡೆತ್ ನೋಟ್ ಬರೆದಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇನ್ನು ಗಿಡಗಾನಹಳ್ಳಿ ಹಾಗೂ ಬುದ್ಧಿವಂತನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಕಟ್ಟಡಗಳ ಸಾರ್ವಜನಿಕ ಉದ್ದೇಶಕ್ಕಾಗಿ ಜಮೀನನ್ನ ಕಾಯ್ದಿರಿಸಿದೆ. ಇದೇ ಜಮೀನಿನಲ್ಲಿ ರಾಧಾಕೃಷ್ಣ ಹಾಗೂ ಅವರ ಪತ್ನಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಆದರೆ ಸ್ಥಳೀಯ ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಕಂದಾಯ ಜಮೀನಿಗೆ ಖಾತೆ ಮಾಡಿ ಕಟ್ಟಡ ಪರವಾನಗಿ ನೀಡಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ತನಿಖೆಗೆ ಸೂಚಿಸಿದ್ದಾರೆ. ಇದರಿಂದ ನಮ್ಮನ್ನ ಎದುರಿಸಲು ರಾಧಾಕೃಷ್ಣ ಮುಂದಾಗಿದ್ದಾರೆಂದು ಮಂಚೇನಹಳ್ಳಿ ತಹಸೀಲ್ದಾರ್ ಸ್ಪಷ್ಟನೆ ನೀಡಿದ್ದಾರೆ. ಅಷ್ಟಕ್ಕೆ ಮುಂಚೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಆಗಿರಲಿಲ್ಲ. ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ಅಲ್ಲಾಗಿದ್ದು. ಸೊ ನಮಗೂ ಗೊತ್ತಿಲ್ಲ ಅದು ಸರ್ವೆ ನಂಬರ್ ಅಂತ. ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಸರ್ವೆ ಮಾಡೋವ್ರಿಗೂ ನಮಗೂ ಗೊತ್ತಿಲ್ಲ. ಅದೇ ಸರ್ವೆ ನಂಬರಲ್ಲಿ ಅದೇ ಗಿಡ್ಗಾನಹಳ್ಳಿ ಗ್ರಾಮದಲ್ಲಿ 80 ಮನೆಗಳ ಮೇಲೆ ಮನೆಗಳು ಕಟ್ಕೊಂಡಿದ್ದಾರೆ. ಮನೆಗಳು ಕಟ್ಕೊಂಡಿದ್ರು ನಾವು ಕಟ್ಟಿರೋ ಮನೆ ಜಾಗದ ಹತ್ರ ನಾವು ರಸ್ತೆಗೆ ಅಡ್ಡವಾಗೂ ಕಟ್ಟಿಲ್ಲ. ಇನ್ನೂ ಜಾಗ ಇದೆ. ಅದ್ರ ಪಕ್ಕದಲ್ಲಿ ಸಣ್ಣದೊಂದು ಗುಡ್ಡ ಇದೆ. ಅದನ್ನು ಬೀಳಿಸ್ಕೊಂಡ್ರೆ ರಸ್ತೆ 100 ಅಡಿಗಿಂತಲೂ ಜಾಸ್ತಿನೇ ಸಿಗುತ್ತೆ. ಆದ್ರೂ ನಾವು ಮನೆ ಕಟ್ಕೊಳ್ತಾರೋ ಜಾಗನೇ ಬೇಕು ಅಂತ ತಹಸೀಲ್ದಾರ್ ಮೇಡಮ್ ಅವರು ಏಕಾಏಕಿ ನೋಟಿಸು ಏನು ಕೊಡದೆ ಮೌಖಿಕವಾಗಿ ಹೇಳಿದರು. ರಿಕ್ವೆಸ್ಟು ಮಾಡ್ಕೊಂಡ್ವಿ, ಲೆಟ್ರ್ ಕೂಡ ಕೊಟ್ವಿ. ಮೇಡಮ್, ನಾವು ರಸ್ತೆಗೆ ಮಾಡೋಕ್ಕೆ ಅಡ್ಡಿಪಡಿಸ್ತಿಲ್ಲ, ನಮ್ಮ ಮನೆ ಕಟ್ಟೋದಕ್ಕೆ ಕೆಡಬೇಡಿ, ನಾವು ಸಾಲ ಮಾಡಿಬಿಟ್ಟು ಮನೆ ಕಟ್ಕೊಂಡಿದ್ದೀವಿ, ನಮಗೆ ಮನೆ ಇಲ್ಲ ಅಂತ ವಿನಾಕಾರಣ ಬೇಕಾಗಿ ಸ್ಟಾಪ್ ಮಾಡಿ ಅಂತ ಮನೆ ಎಲ್ಲನೂ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬಂದು ಕಟ್ಟಿದ್ರು. ಅವತ್ತು ಹೇಳಿದ್ರು, ನಾನು ಮನೆ ಬಿಡಲ್ಲ, ಬೇಕಾದರೆ ನಾನು ನಿಮ್ಮ ರಸ್ತೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ, ಆ ಕಡೆ ಈ ಜಾಗ ಇದೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಆದ್ರೂ ಅವರು ಸ್ಟಾಪ್ ಮಾಡಿಸಿ ಅಂತ ಸ್ಟಾಪ್ ಮಾಡಿಬಿಟ್ವಿ. ಡೈಲಿ ವೀಡಿಯೋ ಕಾಲ್ಗಳು ಮಾಡಿ ಅವ್ರ ಸ್ಟಾಫ್ನ ಕಳಿಸಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಾ ನೋಡಿ ಅಂತ ಹೇಳೋದು. ನಾವು ಸಾಮಾನ್ಯ ಜನ, ನಮಗೆ ಬೇರೆ ಬ್ಯಾಕ್ಗ್ರೌಂಡ್ ಇಲ್ಲ. ನಾವು ಕಷ್ಟಪಟ್ಟು ಸಾಲ ಮಾಡಿ ಕಟ್ಕೊಳ್ತಿದ್ದೀವಿ.
ಯಾಕೆ ಆ ಥರ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ? ಇವನ್ನೆಲ್ಲ ಯೋಚನೆ ಮಾಡಿ ಮಾಡಿ ಅವರು ಇವತ್ತು ಸರಿ ನೆಮ್ಮದಿಯಾಗಿದ್ದೀವಿ ಬಿಡು, ಯಾರೂ ಬರಲಿಲ್ಲ ರಾತ್ರಿ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿದ್ದರು. ಇವತ್ತು KEB ಅವ್ರನ್ನ ಕಳಿಸಿದ್ದಾರೆ, ಕರೆಂಟ್ ಕನೆಕ್ಷನ್ ಕಿತ್ತಾಕಿ ಅಂತ. ಸರ್ ಯಾಕೆ ಸರ್ ನಾವು ವಿತೌಟ್ ನೋಟಿಸು ಹಿಂಗೆ ಕಟ್ ಮಾಡ್ತಿದ್ದೀರಾ ಅಂತೇಳಂದರೆ, ಮೇಡಮ್ ಅವರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ನಮ್ಗೆ ಪ್ರೆಷರ್ಸ್ ಇದೆ, ನಾವು ಕಟ್ ಮಾಡಬೇಕು, PDO ಕಡೆಯಿಂದ ನಮ್ಗೆ ಲೆಟ್ರ್ ಬಂದಿದೆ, ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾರನ್ನ ಕೇಳಬೇಕು ನಮಗೂ ಗೊತ್ತಿಲ್ಲ. ಸರಿ ಅಂತ ಸಮಾಧಾನವಾಗಿ ಆಯಿತು ಆಗಿದ್ದಾಗಲಿ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ನಾನು ಮನೇಲಿದ್ದೆ. ತೋಡ ಹತ್ರ ಹೋಗೋರು ಅದೇ ಹೊಸ ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿ ಬಂದು ಅವ್ರು ಹೊಸ ಮನೇಲಿ ಬಂದುಬಿಟ್ಟು ಏನೇನೋ ಟಾಬ್ಲೆಟ್ಸ್ ಮನೇಲಿ ಏನೇನೋ ಟಾಬ್ಲೆಟ್ಸ್ ಇದೆ ತೊಗೊಂಬಂದು ನುಂಗ್ಬಿಟ್ಟು ನನ್ನ ಕೈಲಿ ಆಗಲಿಲ್ಲ, ಸಾಲ ಸುಲ ಮಾಡಿ ಕಟ್ಟಿದ್ದೀನಿ ಮನೆ, ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ, ಡೈಲಿ ಒಂದೊಂದು ಟಾರ್ಚರ್ ಕೊಡ್ತಿದ್ದಾನೆ ಅಂತ ಹೇಳಿ ಫೋನ್ ಮಾಡಿದ್ರು. ಇಮ್ಮಿಡಿಯೇಟ್ ಹೋದೆ ನಾನು, ಯಾಕೆ ಈ ಥರ ಮಾಡ್ಕೊಂಡೆ ಅಂತ. ಅಲ್ಲಿ ಮೇನ್ ರೋಡಿಗೆ ಅಟ್ಯಾಚ್ಡು ಯಾರು ರಾಧಾಕೃಷ್ಣ ಅನ್ನೋರು ಕಟ್ಟಡವನ್ನು ಕಟ್ಟಿರೋದಲ್ಲ, ಇವಾಗ ಕಟ್ಟಿರೋ ಬಿಲ್ಡಿಂಗು ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ಪಾಯ ಹಾಕೊಂಡು ಇವಾಗ ಮ್ಯಾಸಿವ್ ಆಗಿ ಇವಾಗ ವಾರ್ನಿಂಗ್ ನಾವು ಮೌಖಿಕವಾಗಿ ಕೂಡ ನಾನು ಈ ಥರ ಕಟ್ಟಬೇಡಿ, ಇಲ್ಲೀಗಲ್ ಇದೆ, ನಿಮ್ಮ ಜಮೀನು ಏನಿದೆ, ನಾವು ಯಾವುದೇ ಹಿಡುವಳಿ ಜಮೀನಿಗೆ ಹೋಗಿ ಸರ್ಕಾರಿ ಜಮೀನು ಅನಧಿಕೃತವಾಗಿ ಇವಾಗ ಕಟ್ಟೋಕ್ಕೆ ಅವಕಾಶ ಇಲ್ಲ. 2017ಕ್ಕಿಂತ ಮುಂಚೆ ಕಟ್ಟಿರೋ ಮನೆಗಳಿಗೆ ನಾವೇ ಹಕ್ಕುಪತ್ರ ಕೊಡ್ತಿದ್ದೀವಿ. ಸೊ ಅದೇ ನಮ್ಮ ಜಮೀನು ಏನಿದೆ ಗಿಡ್ಗಾನಹಳ್ಳಿ ಸರ್ವೆ ನಂಬರ್ 30, ಅದ್ರ ಪಕ್ಕದಲ್ಲೇ ಅವ್ರದ್ದೇ ರಾಧಾಕೃಷ್ಣ ಅವ್ರದ್ದೇ 10 ಗುಂಟೆ ಜಮೀನಿದೆ. ಅದನ್ನು ಬಿಟ್ಟು ಅವರು ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊತಿದ್ದಾರೆ, ಅವ್ರು ಅಲ್ಲಿ ವಾಸನೂ ಕೂಡ ಮಾಡ್ತಿಲ್ಲ. ವಾಸ್ತವಾಂಶದ ಏನಿದೆ ಸಿಚುಯೇಷನ್ ಇದು. ಸೊ ನಾವು ಮೌಖಿಕವಾಗಿ ಏನು ಹೋಗ್ಬಿಟ್ಟು ನಾವು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಏನಿದೆ, ನಾವು ಈ ಥರ ಇಲ್ಲೀಗಲ್ ಇದೆ, ನಿಮ್ಮದೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಮಗೆ ಪ್ರೊಡ್ಯೂಸ್ ಮಾಡಿ, ನಾವು ಅದನ್ನು ತನಿಖೆ ಮಾಡಿ ಏನು ಕ್ರಮ ವಹಿಸಬೇಕು ಅಂತ ನಾವು ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ನಾನು ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕ್ ಕಲೆಕ್ಟ್ ಮಾಡಿದ್ವಿ. ಅವರು ಅಲ್ಲಿ ಪಂಚಾಯತಿ ವತಿಯಿಂದ ಏನು ದಾಖಲೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನಮಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಅದನ್ನ ತನಿಖೆಯಲ್ಲಿ ಇವಾಗ ಪ್ರೋಸೆಸ್ಸಲ್ಲಿ ಇದ್ದೀವಿ. ಆರ್ಥಿಕವಾಗಿ ಸಾಮಾಜಿಕವಾಗಿ ಸುಸ್ಥಿತಿಯಲ್ಲಿರುವ ರಾಧಾಕೃಷ್ಣ ಕುಟುಂಬ ಸ್ವಂತ ಜಮೀನನ್ನ ಹೊರತುಪಡಿಸಿ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಲು ಯತ್ನಿಸಿದ್ದೇ ತಪ್ಪ. ಇಂತಹದ್ರಲ್ಲಿ ಆತ್ಮಹತ್ಯೆ ಹೈಡ್ರಾಮಾ ಮಾಡಿರುವುದು ಇನ್ನೂ ತಪ್ಪ. ಏನೋ ಮಾಡಲು ಹೋಗಿ ಏನೋ ಆದರೆ ಹೆಂಡತಿ ಮಕ್ಕಳು ಬೀದಿಗೆ ಬೀಳಬೇಕಾಗುತ್ತೆ ಎನ್ನುತ್ತಾರೆ ಗ್ರಾಮಸ್ಥರ. ತೌಡನಹಳ್ಳಿ ರಮೇಶ್ ಜೊತೆ ಶಶಿಕಿರಣ್, CTV ನ್ಯೂಸ್, ಮಂಚೇನಹಳ್ಳಿ. ಅತಿ ವೇಗವಾಗಿ ಬಂದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಮುಂಭಾಗದಲ್ಲಿ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದು ಸಿನಿಮೀಯ ಶೈಲಿಯಲ್ಲಿ ಸುಮಾರು 15 ಅಡಿಗಳ ಹಳ್ಳವನ್ನು ಹಾರಿ ಪೊದೆಗಳ ಮಧ್ಯೆ ಸಿಲುಕಿಕೊಂಡಿದ್ದ ಘಟನೆಯೊಂದು ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ನಡೆದಿದೆ. ಹೀಗೆ ಚಾಲಕನ ನಿಯಂತ್ರಣ ತಪ್ಪಿ ಪೊದೆಗಳ ಮಧ್ಯೆ ಇರುವ ಲಾರಿ ಒಂದೆಡೆ ಆದರೆ ಮತ್ತೊಂದೆಡೆ ಸುಮಾರು 15 ಅಡಿ ಅಗಲದ ಗುಂಡಿ ಹಾಗೂ ಚರಂಡಿ ಇದ್ದು ಇವುಗಳನ್ನ ದಾಟಿ ಅಲ್ಲಿಗೆ ಹೇಗೆ ಹೋಯಿತು ಎಂಬ ಕುತೂಹಲದಿಂದ ನೋಡುತ್ತಿರೋ ಜನರ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 69ರ ಕಣಿವೆಯಲ್ಲಿ. ಹೌದಾ, ಅಂದಹಾಗೆ ತಮಿಳುನಾಡು ನಂಬರ್ ಪ್ಲೇಟಿನ ಲಾರಿಯೊಂದು ಸಿಮೆಂಟ್ ಮಿಕ್ಸಿಂಗ್ ಪೌಡರ್ ತುಂಬಿಕೊಂಡು ತೊಂಡೆಬಾವಿ ಬಳಿ ಇರುವ ACC ಸಿಮೆಂಟ್ ಫ್ಯಾಕ್ಟರಿಗೆ ಹೋಗ್ತಿದ್ದಾಗ ಅಪಘಾತ ಸಂಭವಿಸಿದೆ. ಇನ್ನು ಅತಿ ವೇಗವಾಗಿ ಚಿಕ್ಕಬಳ್ಳಾಪುರದ ಕಡೆಯಿಂದ ಬರ್ತಿದ್ದ ಲಾರಿಯನ್ನ ಕಂಡ ಯುವಕ ಕಾರನ್ನ ತನ್ನ ಎಡಭಾಗದಲ್ಲಿ ನಿಲ್ಲಿಸಿದ್ದಾನೆ. ಲಾರಿಯು ಅತಿ ವೇಗವಾಗಿ ಬಂದು ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಬಲಬದಿಯಲ್ಲಿದ್ದ ಕಾರಿಗೆ ಡಿಕ್ಕಿ ಹೊಡೆದು ನಂತರ ಎಡಭಾಗದಲ್ಲಿದ್ದ ದಿಂಡಿಗೆ ಡಿಕ್ಕಿ ಹೊಡೆದು ಸಿನಿಮೀಯ ಶೈಲಿಯಲ್ಲಿ ಸುಮಾರು 15 ಅಡಿಗಳಷ್ಟು ಹಳ್ಳವನ್ನ ಹಾರಿ ಪೊದೆಗಳ ಮಧ್ಯೆ ಸಿಲುಕಿಕೊಂಡಿದೆ. ಇನ್ನು ಕಾರಿನ ಮಾಲೀಕ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಮನೋಜ್ ಎಂಬುವರು ಮದುವೆಯಾಗಿ ಈಗ ತಾನೇ 15 ದಿನವಾಗಿತ್ತಂತೆ. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆಯಾಗದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸರ್, ನಮ್ಮ ಹೆಸರು ಮನೋಜ್ ಅಂತ. ನಾವಿಲ್ಲೇ ಮಂಚನಹಳ್ಳಿ ಹೋಗಿದ್ವಿ. ಮಂಚನಹಳ್ಳಿ ಕಡೆಯಿಂದ ಬರ್ತಾ ಇದ್ವಿ. ಸೊ ಆಪೋಸಿಟಲ್ಲಿ ಚಿಕ್ಕಬಳ್ಳಾಪುರ ಸೈಡಿಂದ ಲಾರಿಯವರು ಬಂದರು. ಅದು ಅವ್ರಿಗೇನು ಕಂಟ್ರೋಲ್ ಸಿಗ್ತೋ ಇಲ್ಲ ಗೊತ್ತಿಲ್ಲ. ಆ ಕರು ಫುಲ್ ಡೆಡ್ ಆ್ಯಂಡ್ ಕರ್ವ್ ಇದೆ ಅದು.
ಆ ಕರ್ವಲ್ಲಿ ನಾವು ಈ ಕಡೆಯಿಂದ ಬಂದಿದ ತಕ್ಷಣ ಆಪೋಸಿಟ್ ಅವ್ರು ಬಂದುಬಿಟ್ರು. ನನಗೇನು ಮಾಡ್ಕೊತ್ತೆ, ನಾನು ಸಡನ್ನಾಗಿ ಬ್ರೇಕ್ ಹೊಡೆದು ನಾನು ಸುಮ್ಮನೆ ನಿಲ್ಸ್ಕೊಂಡೆ ಸೈಡ್ಗೆ ಹೇಳ್ಕೊಂಡು. ಅವರು ನಮ್ಮ ತಪ್ಪಿಸೋಕೆ ಹೋಗಿ ಅವರು ಡ್ರೈವರು ನೋಡಿ ಆ ಕಡೆ ಸೀದಾ ಆ ಕಡೆ ಹೊಟ್ಟೋಗ್ಬಿಟ್ರು ಸ್ಟ್ರೈಟು. ಸೊ ಅವ್ರಿಗೂ ಏನಾಗಿಲ್ಲ, ನಮಗೂ ಏನಾಗಿಲ್ಲ. ಕಾರ್ ಸ್ವಲ್ಪ ತುಂಬ ಡ್ಯಾಮೇಜ್ ಆಗಿದೆ ಸರ್. ಲಾರಿ ಹೋಗಿದ್ದು ನೋಡಿದ್ರೆ ತುಂಬ ಭಯಂಕರ, ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅದು ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಲಾರಿ ಹೋಗಿ, ತುಂಬ ಭಯಂಕರ. ನೀವು ನೋಡಿದ್ರೆ ಅಲ್ಲಿ ಗುಣಿ ತಪ್ಪಿಸಿ ಮುಂದೆ ಹೋಗಿದೆ ಲಾರಿ. ಸೊ ಅಷ್ಟು ಸ್ಪೀಡಾಗಿ ಬಂದಿದ್ದಾರೆ ಆಪೋಸಿಟಲ್ಲ ಆ ಕಡೆಯಿಂದ. ಅವ್ರು ಹೇಳ್ತಾರೆ ಟಚ್ ಮಾಡಿದಾಗ ನನಗೂ ಸ್ವಲ್ಪ ಭಯ ಆಯಿತು, ಬಟ್ ದೇವರೇ ಉಳಿಸ್ಕೊಂಡ್ರು ಅಷ್ಟೇ. ಹೌದು ಸರ್, ಆ ಗುಣಿ ತಪ್ಪಿಸಿ ಹೋಗಿದೆ ಅಂದರೆ ನಾವು ಅರ್ಥ ಮಾಡ್ಕೊಂಡು ಆ ಲಾರಿ ಎಷ್ಟು ಸ್ಪೀಡಾಗಿ ಬಂದಿದ್ದಾನೆ ಅಂತ. ಆ ಗುಣಿ ತಪ್ಪಿಸಿ ಮುಂದೆ ಹೋಗಿದ್ದಾನೆ ಅವನು. ಎಲ್ಲರೂ ಹಾಗೆ ಹೇಳ್ತಾರೆ, ಆರ್ಕೊಂಡು ಹೋದಂಗಿದೆ ಆ ಲಾರಿ, ಯಾರಾದರೂ ಹೋಗಿ ಅಲ್ಲಿ ಪಾರ್ಕ್ ಮಾಡ್ದಂಗಿದೆ. ಅದು ಅಷ್ಟು ಸ್ಪೀಡಾಗಿ ಬಂದೆ ಲಾರಿ. ಅದೇ ಆಗೋದೇ ಇಲ್ಲ ಅಂತ. ಒಬ್ಬ ಮನುಷ್ಯನೇ ದಾಟಬೇಕಂದ್ರೆ ಎಗಿರ್ಬೇಕಂತ ಲಾರಿನೇ ಹೋಗಿದೆ ಅಂತ ಅರ್ಥ ಮಾಡ್ಕೊಂಡು ಎಷ್ಟು ಸ್ಪೀಡಾಗಿ ಬಂದೆ ನಾವು. ಸರ್ ಅದು ಇದರಲ್ಲಿ ಹೋಗಿ ಆ ಕಡೆ ಬಿದ್ದಿದೆ ಅದು ಸರ್. ಹಾಂ, ಬೆಟ್ಟದಲ್ಲಿದೆ ಸರ್. ಆಗಿದ್ದು 2 hours ಆಯಿತು, ಒಂದು 12 ಗಂಟೆ ಆ ಟೈಮಲ್ಲಿ ಆಗಿದ್ದು. ನವೀನ್ ಕುಮಾರ್. ಹಾಂ, ಏನಾಯಿತು? ಇದು வண்டி டவுன்லேருந்து வரும்போது பிரேக் ஃபெயிலியர் ஆகி கிளச் பிளேட் உடஞ்சிட்டு நேராக கண்ட்ரோல் எல்லாம் வந்து போயிடுச்சு. ಏನು ಕೊಡಿದ್ರಿ ಡೈರೆಕ್ಟ್? என்னன்னா ಫಸ್ಟ್ ಏನು ಕೊಡಿದ್ರಿ? ஃபஸ்ட்டு அந்த கட்டிங்கில் வந்து வரும்போது காரு அடிபட்டுச்சு. காரு சைடு டோரு. அதுக்கப்புறம் நேராக அங்கே செவரு வச்சு நேராக போயிடுச்சு. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವೃದ್ಧೆಯ ಕತ್ತಿನಲ್ಲಿದ್ದ ಚಿನ್ನದ ಸರದ ಡಿಸೈನ್ ನೋಡಿಕೊಡುವುದಾಗಿ ಹೇಳಿ ಚಿನ್ನದ ಸರ ಕದ್ದೊಯ್ದ ಪ್ರಕರಣ ದಿಬೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ವೃದ್ಧೆಯ ಕತ್ತಿನಲ್ಲಿದ್ದ ಚಿನ್ನದ ಸರದ ಡಿಸೈನ್ ನೋಡಿಕೊಡುವುದಾಗಿ ಹೇಳಿ ಚಿನ್ನದ ಸರ ಕದ್ದೊಯ್ದ ಪ್ರಕರಣ ದಿಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿಯ ನಿವಾಸಿ ಮರೆಮ್ಮ ಎಂಬುವರ ಕತ್ತಿನಲ್ಲಿದ್ದ ಚಿನ್ನದ ಸರ ಕಳ್ಳರು ಕದ್ದೊಯ್ದಿದ್ದಾರೆ. ತಾಲೂಕಿನ ಸಾದಲಿ ಗ್ರಾಮದ ವಾಸಿ ಮರೆಮ್ಮ ತನ್ನ ಮಗನಿಗೆ ಸೇರಿದ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಅಂಗಡಿಯಲ್ಲಿ ಮಗನನ್ನ ಊಟಕ್ಕೆಂದು ಕಳುಹಿಸಿ ಕ್ಯಾಶ್ ಟೇಬಲ್ನಲ್ಲಿ ತಾನು ಕುಳಿತಿದ್ದಾಗ ಬಂದ ಇಬ್ಬರು ವ್ಯಕ್ತಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ. మరమ్మ ఇడుంటూ కూకొనుంటే అదేవిడ ఒకడు వచ్చి పేపర్స్ చించుకునే ఏళ్ళ పట్లు చించుకుంటామంటే కావాలి మేము పర్వాలేదు పేపర్ ఉత్తి పేపరే కానీ అంటానే తిరగా సైన్ ఇమ్మనే సైన్ లేదప్పుడు నేను ఇచ్చేలేదు అయితే మరి లేదప్పుడు ఇచ్చేలేదు అనే తోటికి ఇంకొకడు వచ్చారు. వచ్చి వాడు మరి ఇగప్ప ఈయనకైనా బంగారు అంగడి అంటావు నీతో సైన్ లేవు అంటే కాదమ్మా ఈయనకి డిజైన్ కావాలంట అందుకే రాసుకొని పోతాను ఈ అమ్మాట చెప్పి ఇస్తే ఈడ పెడతానమ్మా ఈడ రాస్తాను అంటనే చెప్పా. తిరిగి ఇస్తే ఇటు పెట్టుకొని రాసా తిరిగి ఇటు ముదిరి ఇకమ్మా ఇటు పెట్టిన ఎత్తుకోవటం చెప్పి అదే వెళ్ళిపోయినారు. నేను ఈ బెట్లంతా పుడుకులాడుతూ ఉన్నాను. అది అక్కడ పోయి ఇక్కడే పోయి ఇక్కడ చూడలేదు సార్. ವ್ಯಾಪಾರ ಮಾಡುವ ಸೋಗಿನಲ್ಲಿ ಬಂದ ಇಬ್ಬರು ಆಗಂತುಕರು ನಿನ್ನ ಕತ್ತಿನಲ್ಲಿರುವ ಚಿನ್ನದ ಸರದ ಡಿಸೈನ್ ಚೆನ್ನಾಗಿದೆ, ನಮ್ಮ ಹುಡುಗನಿಗೆ ಇದೇ ತರ ಡಿಸೈನ್ ಅನ್ನ ಚಿನ್ನದ ಸರ ಆರ್ಡರ್ ಕೊಟ್ಟು ಮಾಡಿಸಬೇಕು, ಹಾಗಾಗಿ ಚಿನ್ನದ ಸರವನ್ನ ಕೊಡು ನೋಡಿಕೊಡುತ್ತೇನೆ ಎಂದಿದ್ದಾರೆ. ಚಿನ್ನದ ಸರವನ್ನ ಕೊಡಲು ಮರಮ್ಮ ಒಪ್ಪಲಿಲ್ಲವಾದರೂ ಎಲ್ಲಿಗೂ ಎತ್ತಿಕೊಂಡು ಹೋಗುವುದಿಲ್ಲ, ಇಲ್ಲಿಯೇ ನೋಡಿಕೊಂಡು ಕೊಟ್ಟು ಬಿಡುತ್ತೇನೆ ಎಂದು ಪಟ್ಟು ಹಿಡಿದು ನಂಬಿಸಿ ಚಿನ್ನದ ಸರವನ್ನ ಪಡೆದುಕೊಂಡಿದ್ದಾರೆ. ಕೆಲ ಸಮಯದ ನಂತರ ಅಜ್ಜಿ ಸರವನ್ನ ಇಲ್ಲಿಟ್ಟಿದ್ದೇನೆ ನೋಡು ಎಂದು ಹೇಳಿ ಅಲ್ಲಿಂದ ಅವರಿಬ್ಬರು ಹೊರಟು ಹೋಗಿದ್ದಾರೆ. ಆದರೆ ಅಲ್ಲಿ ಚಿನ್ನದ ಸರ ಇಲ್ಲ. ನಂತರ ಅಂಗಡಿಗೆ ಬಂದ ತನ್ನ ಮಗನಿಗೆ ನಡೆದ ಘಟನೆಯನ್ನ ವಿವರಿಸಿದ್ದು ದಿಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಅಂಗಡಿಯಲ್ಲಿ ಸಿಸಿ ಕ್ಯಾಮೆರಾಗಳಿವೆ. ನಡೆದ ಎಲ್ಲ ಘಟನೆಯೂ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಕ್ಷೇತ್ರ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ನಂದಿ
ಮಹಾಶಿವರಾತ್ರಿ ಹಾಗೂ ನಂದಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದಿಂದ ಶ್ರೀ ಭೋಗನಂದೀಶ್ವರ ದೇವಾಲಯದವರೆಗೆ ಹಾಗೂ ನಂದಿ ಕ್ರಾಸ್ನಿಂದ ಶ್ರೀ ಭೋಗನಂದೀಶ್ವರ ದೇವಾಲಯದವರೆಗೆ ದಿನಾಂಕ 15/2/2026 ಭಾನುವಾರ ಮತ್ತು 16/2/2026 ಸೋಮವಾರ ಉಚಿತ ಆಟೋಗಳ ಸೇವೆ. ಹರೀಶ್ ಕೆ ರೆಡ್ಡಿ, ಅಧ್ಯಕ್ಷರು, ಶ್ರೀ ಹರಿಕೃಷ್ಣ ಫೌಂಡೇಶನ್, ಆನೆಮಡುಗು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ರಾಜ್ಕುಮಾರ್ ಅಲ್ಲಿ ಎಷ್ಟು ಡೈಲಾಗ್ಸ್ ಇದೆ? ಮಾತೆ ರಾಜಮಾತೆ ನೀನೆ ಸತ್ತೆ. ಮೊಹಮ್ಮದ್ ಉಮರ್ ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ಮದ್ವೆ ಇಂಟ್ರೆಸ್ಟ್ ಇಲ್ಲ. ಆಗಲ್ಲ. ಹೌದಾ? ಓಕೆ, ಯಾವುದು ನಿನ್ನ ಫೇವರೇಟ್ ಸಬ್ಜೆಕ್ಟ್? ಇಂಗ್ಲಿಷ್, ಅರ್ಥಶಾಸ್ತ್ರ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್, 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್.
ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಹಾದಿಹೊಸಳ್ಳಿ ಗ್ರಾಮದ ಬಳಿ ಭೀಕರ ಅಪಘಾತ ನಡೆದಿದ್ದು, ಸ್ಥಳದಲ್ಲಿಯೇ ಪಾದಚಾರಿಯೊಬ್ಬರು ಮೃತಪಟ್ಟಿದ್ದಾರೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಹಾದಿಹೊಸಹಳ್ಳಿ ಗ್ರಾಮದ ಬಳಿ ಭೀಕರ ಅಪಘಾತ ನಡೆದಿದ್ದು, ಸ್ಥಳದಲ್ಲಿಯೇ ಪಾದಚಾರಿಯೊಬ್ಬರು ಮೃತಪಟ್ಟಿದ್ದಾರೆ. ಮಾನಸಿಕ ಅಸ್ವಸ್ಥತೆಯಿಂದ ರಸ್ತೆಯಲ್ಲಿ ಓಡಾಡಿಕೊಂಡಿದ್ದ ವ್ಯಕ್ತಿಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ರಸ್ತೆಯಲ್ಲಿಯೇ ಅಪರಿಚಿತ ವ್ಯಕ್ತಿಯ ದೇಹ ಛಿದ್ರವಾಗಿದೆ. ಗುರುತು ಸಿಗದಂತೆ ದೇಹ ಛಿದ್ರವಾಗಿದ್ದು, ಮೃತದೇಹವನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಅಪರಿಚಿತ ವಾಹನ ಹೆದ್ದಾರಿಯಲ್ಲಿಯೇ ವ್ಯಕ್ತಿಯ ದೇಹವನ್ನು ಸುಮಾರು ದೂರ ಎಳೆದುಕೊಂಡು ಹೋಗಿರುವ ಘಟನೆ ನಡೆದಿದೆ. ಡಿಕ್ಕಿಯಾದ ವಾಹನವನ್ನು ನಿಲ್ಲಿಸದೆ ಅಮಾನವೀಯತೆ ಮೆರೆದ ವಾಹನ ಚಾಲಕ ಹಾಗೂ ವಾಹನ ಹುಡುಕಾಟದಲ್ಲಿ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಹೊಸಕೋಟೆ ಬಳಿಯಲ್ಲಿ ನಿನ್ನೆ ನಡೆದ ಅಪಘಾತದ ಘಟನೆ ಮಾಸುವ ಮುನ್ನವೇ ಇಂದು ಮುಂಜಾನೆ ತ್ಯಾಮಗೊಂಡ್ಲು ಹೋಬಳಿಯ ಹಾದಿಹೊಸಳ್ಳಿ ಗ್ರಾಮದ ಬಳಿ ಭೀಕರ ಅಪಘಾತ ನಡೆದಿದ್ದು, ಸ್ಥಳಕ್ಕೆ ತ್ಯಾಮಗೊಂಡ್ಲು ಪೊಲೀಸರ ಭೇಟಿ ನೀಡಿ ಶವವನ್ನು ರಸ್ತೆಯಿಂದ ಸ್ಥಳಾಂತರ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮಾರುತಿ, CTV ನ್ಯೂಸ್, ನೆಲಮಂಗಲ. ನಂಜನಗೂಡು ಕ್ಷೇತ್ರದ ಎಲ್ಲ ಅಚ್ಚುಕಟ್ಟು ಪ್ರದೇಶಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಹಾಗೂ ಹೊಸೂರು ಗ್ರಾಮಗಳ ಅಚ್ಚುಕಟ್ಟು ಪ್ರದೇಶಗಳ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, 34 ಕ್ಷೇತ್ರಗಳ ಪೈಕಿ ಕಾಡದಿಂದ ಕ್ಷೇತ್ರಕ್ಕೆ 2,30,00,000 ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಇಂದು 1 ಕೋಟಿ ವೆಚ್ಚದಲ್ಲಿ ಅವಶ್ಯವಿರುವ ಕಡೆಗಳಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕಾಡದಿಂದ ಕಡಿಮೆ ಅನುದಾನ ಬರ್ತಿದೆ. ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಾಕ್ಟರ್ ಯತೀಂದ್ರ ಹಾಗೂ DK ಶಿವಕುಮಾರ್ ಅವರ ನಿರಂತರ ಶ್ರಮದಿಂದ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಬಾಕಿ ಉಳಿದಿರುವ ಹಣದಲ್ಲಿ ಕಾಮಗಾರಿಗಳನ್ನು ನಡೆಸಲಾಗುವುದು. ಕಳೆದ ಬಾರಿ ದೇವರಸನಹಳ್ಳಿ ರಸ್ತೆ ಅಭಿವೃದ್ಧಿಗಾಗಿ ಕೋಟಿ ಬಿಡುಗಡೆಯಾಗಿತ್ತು. 25 ವರ್ಷಗಳಿಂದ ಅಭಿವೃದ್ಧಿ ಕಾಣದ ರಸ್ತೆ ಇಂದು ಮುಕ್ತಾಯದ ಹಂತದಲ್ಲಿದೆ. ಹಾಗೆ ಹೊಸೂರು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಂಡಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನದ ಮೂಲಕ ಗ್ರಾಮವನ್ನು ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ಯತೀಂದ್ರ ಸಾಹೇಬರಿಗೆ ಹಾಗೆ ನಮ್ಮ ಕಾಡ ಅಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಏನಿದೆ ಅವನ್ನೆಲ್ಲೂ ಕೂಡ ಹಂತವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ಅನೇಕ ಕಾಮಗಾರಿಗಳು ತಮ್ಮ ಗ್ರಾಮದಲ್ಲೂ ಕೂಡ ಆಗಬೇಕಾಗಿದೆ.
ಕಳೆದ ಬಾರಿ ಯತೀಂದ್ರ ಅವರೇ ಬಂದಿದ್ರು ತಮ್ಮ ಗ್ರಾಮಕ್ಕೆ. ಬಂದು ಇಲ್ಲಿ ನೋಡಿದಾಗ ರಸ್ತೆಗಳು ಸಾಕಷ್ಟು ನೆಲೆಗುಂದಿ ಬಿದ್ದಿತ್ತು. ಈಗ ಸಾಕಷ್ಟು ಆಗಿದೆ, ರಸ್ತೆಗಳು ಇನ್ನೂ ಆಗಬೇಕಾಗಿದೆ. ಅವೆಲ್ಲವೂ ಕೂಡ ಕೈಗೆತ್ಕೊಂಡು ನಾವು ಹಂತವಾಗಿ ಮಾಡಿಕೊಡ್ತೇವೆ. ಯಾಕಂದರೆ ಒಂದು ರಸ್ತೆ ಕೂಡ ಆಗಿಲ್ಲ ನಿಮ್ಮ ಗ್ರಾಮದಲ್ಲಿ. ಅವ್ರು ಬಂದು 50 ಲಕ್ಷ ಕೊಟ್ಟಿತ್ತು. 50 ಲಕ್ಷ ರೂಪಾಯಿಗಳಿಗೆ ತಮ್ಮ ಗ್ರಾಮದಲ್ಲಿ CC ರಸ್ತೆ ಚರಂಡಿ ನಿರ್ಮಾಣ ಇವತ್ತು ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದನ್ನು ಕೂಡ ಇನ್ನೇನು ಮಿಕ್ಕಿದೆ ಅವನ್ನು ಕೂಡ ಕೈಗೆತ್ಕೊಂಡು ಹಂತವಾಗಿ ಮಾಡಿಕೊಡ್ತೇವೆ. ಕುಮಾರ್ CTV ನ್ಯೂಸ್, ನಂಜನಗೂಡ. ಬೆಸ್ಕಾಂ ಅಧಿಕಾರಿಗಳು ರೈತರ ಪರ ಕರ್ತವ್ಯ ಮಾಡದಿದ್ದರೂ ರೈತರಿಗೆ ಅನಾನುಕೂಲ ಮಾಡುವುದರಲ್ಲಿ ಮಾತ್ರ ಮುಂದಾಗಿದ್ದಾರೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ಹಣ ನೀಡಿದರೆ ಬೆಸ್ಕಾಂ ಅಧಿಕಾರಿಗಳು ಏನು ಬೇಕಾದರೂ ಮಾಡುತ್ತಾರೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದ್ದು, ರೈತರನ್ನು ಕಾಪಾಡೋರೇ ಇಲ್ಲವಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೆಸ್ಕಾಂ ಅಧಿಕಾರಿಗಳಿಗೆ ಚೆಲ್ಲಾಟ, ರೈತರಿಗೆ ಪ್ರಾಣ ಸಂಕಟ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅಂತೀರಾ? ಮೊದಲಿಗೆ ಈ ವಿಡಿಯೋ ನೋಡಿ. ಡಾಬಾದಲ್ಲಿ ಕುಳಿತ ಕರ್ತವ್ಯ ನಿರತ ಬೆಸ್ಕಾಂ ಅಧಿಕಾರಿಗಳು ಮದ್ಯ ಸೇವನೆ, ಮಾಂಸ ಸೇವನೆ ಮಾಡಿ ಮಜಾ ಉಡಾಯಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವುದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ರೈತರಿಗೆ ಅಳವಡಿಸಿದ ಟ್ರಾನ್ಸ್ಫಾರ್ಮರ್ ಬೆಸ್ಕಾಂ ಅಧಿಕಾರಿಗಳೇ ಕದ್ದು ಮತ್ತೊಬ್ಬ ರೈತನಿಂದ ಹಣ ಪಡೆದು ಅಳವಡಿಸಿರುವ ಆರೋಪ ಕೇಳಿಬಂದಿದೆ. ಇದು ಬಹಿರಂಗವಾಗ್ತಿದ್ದಂತೆ ಮತ್ತೆ ಟ್ರಾನ್ಸ್ಫಾರ್ಮರ್ ತಂದು ಯಥಾಸ್ಥಾನದಲ್ಲಿ ಅಳವಡಿಸಿ ಅಧಿಕಾರಿಗಳ ಈ ಕಳ್ಳಾಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಎಲ್ ಶೇಖರ್ ಸಿಂಗ್ ಎಂಬುವರ ಶಾಖಾ ವ್ಯಾಪ್ತಿಯಲ್ಲಿ ಯಾವುದೇ ಕಾರ್ಯಾದೇಶ ಪಡೆಯದೆ ಅನಧಿಕೃತವಾಗಿ ಕಾಮಗಾರಿ ನಡೆಸಿರುವ ಆರೋಪ ಕೇಳಿಬಂದಿದ್ದು, ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿಯ ಗುಟ್ಟೇನಹಳ್ಳಿ ಗ್ರಾಮದ ಹೊಸಕೆರೆಗೆ ಹೋಗುವ ಮಾರ್ಗದಲ್ಲಿ ಅಳವಡಿಸಿದ್ದ 60 kV ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಕಳ್ಳತನವಾಗಿರುವ ಆರೋಪ ಎದುರಾಗಿದೆ. ಸ್ಥಳೀಯ ಗಂಗಪ್ಪ ಮತ್ತು ನರೇಂದ್ರ ಎಂಬುವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಹೊಸಕೆರೆ ಮಾರ್ಗದಲ್ಲಿ ಒಂದೇ ಕಂಬದಲ್ಲಿ 60 kV ಸಾಮರ್ಥ್ಯದ 2 TCಗಳನ್ನು ಅಳವಡಿಸಲಾಗಿತ್ತು. ಆದರೆ ಇತ್ತೀಚೆಗೆ ಕಂಬದಲ್ಲಿ 1 TC ಮಾತ್ರ ಇದ್ದು ಮತ್ತೊಂದು TC ಕಾಣೆಯಾಗಿದೆ ಎಂದು ಅವರು ದೂರಿನಲ್ಲಿ ಹೇಳಿದ್ದಾರೆ. ಈ ಸಂಬಂಧ ಬೆಸ್ಕಾಂ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆ ವ್ಯಾಪ್ತಿಯ ಗುಡಿಬಂಡೆ ಉಪವಿಭಾಗಕ್ಕೆ ದೂರು ಸಲ್ಲಿಸಿದ್ದಾರೆ. ಗುಟ್ಟೇನಹಳ್ಳಿ, ಹೊಸಕೆರೆ ಸುತ್ತಮುತ್ತ ಪಂಪ್ ಸೆಟ್ಗಳಿಗೆ ಈ 2 TCಗಳಿಂದ ಸಮರ್ಪಕ ವಿದ್ಯುತ್ ಸರಬರಾಜಿಗೆ ಸಹಕಾರಿಯಾಗಿತ್ತು. ಆದರೆ ವಿದ್ಯುತ್ ಕಂಬದಲ್ಲಿನ 1 TC ಕಳವಾಗಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಪತ್ತೆಗೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಈ ವಿಚಾರ ಬಹಿರಂಗವಾಗ್ತಿದ್ದಂತೆ ಎಚ್ಚೆತ್ತ ಟ್ರಾನ್ಸ್ಫಾರ್ಮರ್ ಬದಲಾಯಿಸಿದ್ದ ಬೆಸ್ಕಾಂ ಅಧಿಕಾರಿಗಳು ಮತ್ತೆ ಅದನ್ನು ಯಥಾಸ್ಥಿತಿಯಲ್ಲಿ ತಂದು ಮರುಸ್ಥಾಪಿಸಿದ್ದಾರೆ. ಇದು ಈಗ ಇಲಾಖೆ ವಿಚಾರಣೆ ಹಂತದಲ್ಲಿದ್ದು, ತಾವು ಮಾಡಿರುವ ತಪ್ಪು ಕ್ಷಮಿಸುವಂತೆ ಬೆಸ್ಕಾಂ ಅಧಿಕಾರಿಗಳು ಪರಿಪರಿಯಾಗಿ ಕಣ್ಣೀರು ಹಾಕಿ ಬೇಡಿಕೊಳ್ಳುತ್ತಿರುವ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಅಂದರೆ ಹಣಕ್ಕಾಗಿ ನಾವು ತಪ್ಪು ಮಾಡಿದ್ದೇವೆ, ಈ ಒಂದು ಸ್ಥಳಕ್ಕೆ ನಮ್ಮನ್ನ ಕ್ಷಮಿಸಿ ಎಂಬುದು ಬೆಸ್ಕಾಂ ಅಧಿಕಾರಿಗಳ ಅಳಲಾಗಿದೆ ಅಂತ ತಿಳಿಸ್ತೀರಾ? ಇದನ್ನೇ ಯಾಕೆ ಹೇಳಿಲ್ಲ ಏ ಸರ್? ನೋಡಪ್ಪ ಇನ್ನು ಮುಂದೆ ಯಾವ್ದು ಅದನ್ನೇ ಕೇಳ್ಕೊಂತ ನಾವೇ ನಿಮ್ಗೆ ಯಾವತ್ತಾರು ಯಾವ ಕೆಲಸದಲ್ಲಿ ತೊಂದರೆ ಮಾಡಿದೀವಿ ಅಂತ ಅಲ್ಲ ಸರ್, ತಪ್ಪು ಯಾರು ಮಾಡಲ್ಲ ಹೇಳ್ಬಿಡಿ ಸರ್. ಹೇಳ್ತಾರೆ ಎಲ್ಲರೂ ಮಾಡ್ತಾರ. ಇವಾಗ ಯಾವನ ಮೀಟರ್ ಹಾಕಿಲ್ಲ ಹಂಗೆ ಬಿಟ್ಟಿದ್ದಾರೆ, ಅದು ಲೆಕ್ಕ ಅಲ್ವಾ ಸರ್? ಇವಾಗ ನಾನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತಾರೆ ನಾನ್ ಕೇಳೋದು. ಈಗ ಸರ್, ಇನ್ನೊಬ್ರಿಗೆ ಹೊಟ್ಟೆ ಮೇಲೆ ಇನ್ನೊಬ್ರಿಗೆ ತೊಂದರೆ ಮಾಡೋ ಉದ್ದೇಶ ಮಾಡೋದೇ ಇಲ್ಲ ಸರ್. ನಾನು ಕೇಳಿಲ್ಲ, ನೀವು ಮಾಡಲ್ಲ, ಇದ್ರಲ್ಲೇ ನೀವು ಯಾರು ಮಾಡಲ್ಲ, ಮಾಡೋರು ಮಾಡ್ತಾರೆ. ನಾಳೆ ದಿನ ಅದೇ ತಗೊಂಡ್ಬಿಟ್ಟು ಕೂರ್ಸೋದು ನಮ್ಮ ತಲೆ ಮೇಲೆ. ನಾವೆಲ್ಲ ಹೋಗೋದು ಅವಾಗ ನಾನು ನಿಮಗೆ ತಿಳಿಸ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಸರ್. ಇವಾಗ ತಿಳಿಸಿದ್ದೀನಲ್ಲ, ಅದ್ರ ಮೇಲೆ ಮುಂದುವರೆಯೋದು ಬೇಡ ಅಂತ ಕೇಳ್ಕೊಂತ ಇರೋದು ನಾವು. ಇವಾಗ ನಮ್ಮ ತಲೆ ಕಂಡಿರೋ ಏನ್ ಮಾಡೋದು? ಅಲ್ಲ ಸರ್, ಇವಾಗ ತಿಳಿಸ್ತಾ ಇದೀನಲ್ಲ ಸರ್, ಅಧ್ಯಕ್ಷರು ಇದ್ದಾರೆ, ನೀವು ಇದ್ದೀರಾ, ಸೆಕ್ರೆಟರಿ ಇದ್ದಾರೆ, ಎಲ್ಲರ ಮುಂದೆ ತಿಳಿಸ್ತಾ ಇದೀವಲ್ಲ. ನಾವು ತಿಳಿದಿಲ್ಲ ಅಂದ್ರೆ ತಪ್ಪಾಗುತ್ತೆ. ಮಾಡ್ಕೊಂಡು ಸರ್ ಅದು ಏನಿದೆ ಡೀಟೇಲ್ಸ್ ಎಲ್ಲೆಲ್ಲಿದೆ ತಗೊಂಡ್ಬಿಡಿ. ಇದೊಂದು ಸಲಕ್ಕೆ ಇದು ಮಾಡ್ಬಿಟ್ಟು ಇದನ್ನ ಯಾಕಂದ್ರೆ ಮುಂದಕ್ಕೆ ಹೋದ್ಮೇಲೆ ಕಷ್ಟ ಆಗುತ್ತೆ ಸರ್. ನೆಕ್ಸ್ಟ್ ಬೇಕಾದ್ರೆ ಒಂದು ಮೀಟಿಂಗ್ ಮಾಡಿ, ನೀವು ಸೆಕ್ಷನ್ ಆಫೀಸರ್ ಇದ್ರೆ ಅವ್ರು ಎಂಪ್ಲಾಯ್ಸ್ ಇದಾರೆ, ಕರೆಸ್ಬಿಟ್ಟು ಎಲ್ಲ ಮೀಟಿಂಗ್ ಮಾಡಿ ನಾವು ಕೇಳ್ಕೊಳ್ಳೋರೆ ನಮಗೆ ಇದು ಮಾಡಿದ್ರೆ ನಾವ್ ಯಾರ ಹತ್ರ ಕೇಳ್ಕೊಳ ಸರ್? ಈಗ ನಾವು ಯಾರ ಹತ್ರ ಹೋಗಿ ನಾವ್ ಯಾರ ಹತ್ರ ಕೇಳ್ಕೊಳ ಹೇಳಿ ಸರ್? ನಂದು ಯಾರು ಹೇಳ್ತಾರಪ್ಪ, ನನ್ನ ತಲೆ ಮೇಲೆ ತಂದ್ರೆ ನಾನೆಲ್ಲ ಹೋಗ್ಲಿ? ನಾನೀಗ ಬಂದಿದ್ದೀನಿ. ಊರ ಆತರ ಯಾವ್ದು ಇಲ್ವಲ್ಲ, ಹಂಗೇನೆ ನಿಂತಾನು ನೀವು ಕೇಳಿದವ್ರು ಏನೇನಿದೆ ವಿಚಾರ ಅವ್ರಿಗೂ ಗೊತ್ತು. ಅಂತ ನನ್ನ ತಲೆ ಮೇಲೆ ಹಾಕಿ ನಾನೆಲ್ಲ ಹೋಗೋದು? ಏಮೇಲೆ ಹಾಕೊಂಡಿಂದೆ ತಲೆ ಮೇಲೆ ಹಾಕಿದ್ರೆ ತಲೆ ಮೇಲೆ ಹಾಕಿದ್ರ ಬೇಡ. ಅಗ್ರಿಮೆಂಟ್ ಮಾಡಿರ್ತೀವಿ, ಅದು ನನಗೆ ತಲೆ ಕೆಡ್ತಾರೆ. ಏನಿಲ್ಲದೆ ಅದರಲ್ಲಿ ಜಡ್ಜು ಸೇರಿಸ್ಬಿಟ್ಟು ಹೊಡೆದಾಗ ಬಸ್ ಕೆಲಸ ನಂದೇ ಆಗ್ಬಿಟ್ಟು ಇದ್ರೆ ಯಾರು ತಂದಿರ್ತೀವಿ ಅವ್ರ ಮೇಲೆ ಹೋಗ್ತಾ ಇರ್ತೀನಿ.
ಸರ್ ಕೂರಿಸಿದ್ದೆ ನಾವು, ನಾನೇ ಅಲ್ಲಿ ಕ್ಯಾಂಪ್ ಲೈನ್ ಮ್ಯಾನು ಓಪನ್ ಆಗಿ ಹೇಳ್ತೀನಿ, ಯಾಕೆ ಸುಳ್ಳಿಗಳು ಹೇಳೋದು ಬರಲ್ಲ. ಇಳಿಸಿದ್ದೆ ನಾವು, ಕೂರಿಸಿದ್ದೆ ನಾವು, ಚೆಕ್ ಮಾಡಿದ್ದೀವಿ. ಅದು ಮತ್ತೆ ಅವ್ರಿಗೆ ಓವರ್ಲಾಡ್ ಕ್ಲಿಯರ್ ಆದಮೇಲೆ ಬೆಳೆ ಆದಮೇಲೆ ವಾಪಸ್ ಕೊಟ್ಟಿದ್ದೀವಿ, ಅದನ್ನು ಹೇಳಿದ್ದೀನಿ. ಅದಾದಮೇಲೆ ಮತ್ತೆ ಹೇಳಿದ ಮೇಲೂ ಮತ್ತೆ ಇದು ಮಾಡಿದ್ದಾರೆ ಸರ್, ಅದಕ್ಕೆ ಹೇಳ್ಕೊಂತ ಇರೋದು ನಾವು. ಕೆಲವೊಂದು ಟಿ ಸಿಗಳು ಹಂಗೆ ಬಿಟ್ಟಿದ್ದಾರೆ ಸರ್, ಎತ್ತಿರೋ ಹಂಗೆ బిట్టిదాವೆ, ಅದನ್ನೆಲ್ಲ ನಾವು ಹೇಳಕ್ಕಾಗತ್ತಾ సార్? క్యాంపుల్లో అన్ని దావులు ఉండేట్లాంటి వాటిలో వేసుకొని పోతే అన్ని ఏమంటే నిజంగానే అయిందా, కావాలని చేయండి వాళ్ళు ఊరికి అడ్జస్ట్మెంట్ చేయండి, ఇది అర్థం చేసుకుని ఎంప్లాయీలకి తొందర కాకుండా ನಾವು ಕೇಳ್ಕೊಂತ ಇದೀವಿ ಸರ್, ಏನೋ ತಪ್ಪು ಮಾಡಿದೀವಿ, ಮಾಡಿಲ್ಲ ಅಂತಲ್ಲ, ತಪ್ಪು ಮಾಡಿದೀವಿ, ಮಾಡಲ್ಲ ಇನ್ಮೇಲೆ. ತಪ್ಪು ಮಾಡಿದೀವಿ, ತಪ್ಪು ಮಾಡಿಲ್ಲ ಅಂತಲ್ಲ ಸರ್, ತಪ್ಪು ಮಾಡಿದೀವಿ, ಮಾಡಿದ್ಮೇಲೆ ಕೇಳ್ಕೊಂಡ್ಮೇಲೆ ಏನು ಸರ್? ఉప్పు తిన్నోళ్ళు నీళ్ళు తాగినా ఊరికే ఉన్న వాళ్ళు కూడా ಸರ್ ಇವಾಗ ನೀವು ಬಂದಿರೋದು ಏನಕ್ಕೆ ಸರ್? ಎಂಪ್ಲಾಯಿಗಳ ಹಿತರಕ್ಷಣೆ ಕಾಯಕ್ಕೆ. ನೀವು ಏನ್ ಮಾಡ್ಬೇಕು ನಮಗೆ ತಿಳಿಸ್ಬೇಕು, ನಾವು ನಿಮಗೆ ತಿಳಿಸಿದ್ಮೇಲೆ ನೀವು ಏನ್ ಮಾಡ್ಬೇಕು, ಮುಂದುವರಿಬಾರ್ದು ಸರ್, ಅಲ್ಲಿಗೆ ಮಾಡಬೇಕು. ನಾನು ಕೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಕೇಳ್ಕೊಂಡಿಲ್ಲ ಸರ್, ಅಲ್ಲ ಸರ್ ನಿನ್ನೆ ಬಂದಿಲ್ಲ, ಕೇಳ್ಕೊಂಡಲ್ಲ ಸರ್, ಸ್ಟಾಫ್ ಕೇಳ್ಕೊಂಡಲ್ಲ ಸರ್. ಆಯಪ್ಪ ನೋಡ್ಬೇಕಾದ್ರೆ ನಿಮ್ ನೋಡ್ಸ ಆಯಪ್ಪ ಮಾಡಿದ್ ಆಯಪ್ಪ ಬಚಾವ್ ಆಗ್ಬೇಕು. ಇವಾಗ ಇಲ್ಲ ಅಂದ್ರೆ ನೀವೇ ಇದ್ದಾಗ ಆತರ ಸುರೇಶ ಇದ್ದಾಗ ನೀವು ಒಂದು TC25 ಅಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಹಾಕ್ರಿ ಅಂದ್ರೆ ನಾವು ಯಾರಿಗೆ LC ಅವ್ರಿಗೆ ಕೇಳಿದ್ರೆ ಬರಲ್ಲ ಸರ್. ಸಿಂಗಲ್ ಇರೋದೇ ಸಿಂಗಲ್ ಹಂಗೆ ಮಾಡಿರೋದು ಸರ್, ನಾವು ಏನ್ ಬೇರೆ ಮಾಡಿದ್ವಿ ಸರ್? ಇರೋದೇ ಸಿಂಗಲ್ TC ಸರ್. ಅಲ್ಲಿ ಲೋಡಿ ತಂದು ಸರ್ ನೀವ್ ಇದ್ದೀರಾ ಸರ್ ಮೇಲೆ ಹಂಗೆ ತಲೆ ಮೇಲೆ ಬರ್ತೈತೆ ಹೇಳ್ರಿ ನೋಡೋಣ. ಭಾಳ ವಾಪಸ್ ಓಡಾಡ್ ಅಲ್ಲಿ ಬೆಳೆ ಆಗಿತ್ತು, ವಾಪಸ್ ಕಳಿಸಿದ್ದೇವೆ ಸರ್ ಮೇಲೆ ಹಂಗೆ ಬರ್ತೈತೆ ಹೇಳ್ರಿ. ಇವಾಗ ತಪ್ಪು ಅಂತ ನಾವು ಹೇಳ್ತಾ ಇದೀವಲ್ಲ ಸರ್, ತಪ್ಪಿತ್ತು ವಾಪಸ್ ಕಳ್ಸಿದೀವಿ ಅಂತ ಹೇಳ್ತಾ ಇದೀವಿ. ಇವಾಗ ರಘು ಸರ್ ಇಲ್ಲಿ ಬಂದ್ರು ವಾಡಸ್ಥಳಿಗೆ, ಸುರೇಶಿಗೆ ಒಂದು ಫೋನ್ ಮಾಡಿದ್ರು, ನೋಡಪ್ಪ ನಂದು ಅಲ್ಲಿ TC ಐತೆ ಅದನ್ನ ಅಲ್ಲಿ ಕಳಿಸ್ಬಿಡು ಅಂತ ಹೇಳಿದ್ರು. ಆಗ ಅದು ನಾನು ಇವನಿಗೆ ಶೇಖರ್ ಸಿಂಗ್ ಹೇಳಕ್ಕಾಗತ್ತಾ? ರಘು ಸರ್ ಹೇಳಿದಾರೆ ಕಳಿಸ್ಬಿಡು ಅಂತ ಹೇಳಕ್ಕಾಗತ್ತಾ? ಸರ್ LC ಕೊಡಿ ಸರ್, ಇಳಿಸ್ಬಿಡ್ತೀನಿ ಅಷ್ಟು ಕೇಳ್ತೀನಿ, ಅದು ಬಿಟ್ಟು ಏನು ಬೇರೆ ಮಾಡ್ತೀನ? ಇವಾಗ ಇವ್ರ ಹತ್ರ LC ಕೇಳಿದ್ದೀನಿ ನಾನು, ನೋಡಪ್ಪ ಹಿಂಗೈತೆ ಅದು ನನಗೆ ಸಂಬಂಧಪಟ್ಟಿದ್ದು, ಅದು ಕಳಿಸ್ಬಿಡು ಅಂತ ಕಳಿಸ್ಬಿಟ್ಟಿದ್ದೀನಿ. ಆ ಹುಡುಗರು ನಿಮ್ಗೆ ಸುಬ್ರೇನಲ್ಲ, ನಾವು ಅವ್ರ ಅಪಾಯಿಂಟ್ ಆದಾಗಿಂದ ನಿಮ್ ಜೊತೆಲಿ ನೋಡಿದ್ವಿ. ಏನಿಲ್ಲ ಸರ್, ನಿಮ್ಮ ಇದ್ರಲ್ಲಿ ನಾನು ಇದಿಲ್ಲ ಹಂಗಂತೇಳಿ ಅಮಾಯಕರು ಬಲಿ ಆದ್ರೆ ಅದು ನಮ್ಗೆ ಸರ್ ಲೈಫ್ ಲಾಂಗ್ ನಾವು ಶೇಖರ್ ಸರ್ ಓಪನ್ ಆಗಿ ಅವ್ರು ಇಲ್ಲ ಅದ್ರ ಬೇಕಂತ ಶೇಖರ್ ಅವ್ರದ್ದು ಇವ್ರ ಮಧ್ಯದಾಗ ಅವ್ರು ಇವತ್ತೇ ಮುಂದೆ ಅವ್ರ ಆಯಪ್ಪ ಶೇಖರ್ ಸರ್ ಅಲ್ಲಿ ಎದುರು ಯಾಕೆ ಅವರು ಅನುಭವಿಸ್ತಾರೆ, ಅವ್ರಿಗೆ ನೋವಾಯ್ತು ಅವ್ರು ಮಾಡ್ತಾರೆ. ಅದ್ರಾಗ ನಾವು ಯಾಕೆ ಸರ್ ಶೇಖರ್ ಸರ್ ಹಿಡಿದ್ರೆ, ಯಾಕೆ ಸರ್ ಶೇಖರ್ ಮೇಲೆ ಬರೀತಾ ಇದ್ರೆ ಕೇಳಿ ನಮ್ಮ ಅಪ್ಪನ ಹುಟ್ಟಿಲ್ಲ. ಅವ್ರಿಗೆ ಅರ್ಥ ಆಗುತ್ತೆ ಏನು ಮಾಡ್ತಾರೆ. ಹೌದು ಸರ್, ಇವಾಗ ಕ್ಯಾಂಪ್ ಜೈ ಮೇಲೆ ಬಂದ್ರೆ ಕ್ಯಾಂಪ್ ಲೈಮನ್ ಇಲ್ಲ ಏನೋ ಮಾಡಿದ್ದವ್ರಿಗೆ ತಪ್ಪಾದಾಗ ಎಷ್ಟು ನೋವಾಗುತ್ತೆ ಅಂತ ನಿಮಗೂ ಗೊತ್ತಿದೆ. ಅದು ಮತ್ತೆ ಇನ್ನೊಬ್ರಿಗೂ ನಮ್ಗೆ ಗೊತ್ತಿದ್ದು ಇದೊಂದು ಮಾತ್ರ ಅಲ್ಲ ಸರ್, ನಮಗ್ ನೋವು ಅದಲ್ಲ. ಇಡೀ ಇಂಥ ಗ್ರೂಪ್ ಇಟ್ಕೊಂಡು ಇಡೀ ಚಿಕ್ಕಬಳ್ಳಾಪುರ ಹಿಡ್ಕೊಂಡೇ 3 ತಿಂಗಳು ಅನುಭವಿಸಿದ್ರು ಅವರು. ನಾವು ಯಾರಿಗೆ ಆಗ್ಲಿ ಬಾಧೆ ಆಗುತ್ತೆ, ಅವ್ರ ಭಯ. ಹುಟ್ಟಿಂತ ಇಲ್ಲೇ ಬೆಳೆದು ಇಲ್ಲೇ ಮಾಡಿ ಅಂತ ಚಿಕ್ಕ 3 ತಿಂಗಳು ಅನುಭವಿಸಿದ್ರು. ಹೇಳಿ ನಾನು ಹೇಳಿದ್ರೆ ಗೊತ್ತಾ, ಫಸ್ಟ್ ಆಫ್ ಆಲ್ ನಮ್ಮ ವಿಚಾರ ಮಾಡಿದ್ರೆ ತಪ್ಪು, ಅದು ಯಾರಿಗೂ ಮಾಡಬಾರ್ದು. ಇಲ್ಲ ಸರ್, ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ, ಅದಕ್ಕೆ ಇವಾಗ ನಾವು ಸುಮ್ಮನೆ ಆಗ್ಬಿಟ್ಟಿದೀವಲ್ಲ, ಏನಂತ ಅದಕ್ಕೆ ಬರ್ತಿದ್ವ. ಎಂಪ್ಲಾಯ್ಸ್ ಯಾರಿಗೂ ತೊಂದರೆ ಆಗ ಮತ್ತೆ ಅದರಿಂದ ಇನ್ನೊಂದು ಅಮಾಯಕರು ಬಲಿ ಆಗ್ತಾರಲ್ಲ, ಅದೇ ಮಾಡ್ತಾರೆ. ಬೇರೆ ಇನ್ನೊಬ್ಬ 3ನೇ ವ್ಯಕ್ತಿಗೆ ತೊಂದರೆ ಆಗೋದು ಬೇಡ. ಇಷ್ಟೆಲ್ಲ 3 ದಿನ ಪಡ್ಕೊಳತ್ತೆ, ಯಾರ್ಯಾರು ಮತ್ತೆ ನೀನು ಕೊಟ್ಟು ತಗೊಂಡ್ ಹೋಗ್ತಾರಲ್ಲಿ, ಅದೆಲ್ಲ ನನ್ನ ಕಡೆ ಅದಾವ್ರಿಗೆ. ನಾವೊಬ್ಬರ ಮೇಲೆ ವಿಶ್ವಾಸ ಸಾಯಿ ಮಟ್ಟ ನಾನು ಯಾರು ಮರೆಯಲ್ಲ ಸರ್, ಇದು ಮಾತ್ರ ಪಕ್ಕ ನೆನಪಿಟ್ಟುಕೊಳ್ರಿ. ನಾ ಇಲ್ಲಿ ಸಾಯ್ಬೇಕಷ್ಟೇ, ನಾವು ಒಬ್ಬರ ಮನಸ್ಸು ಇಟ್ಕೊಂಡು ಅವ್ರು ಮರೆಯಲ್ಲ. ನಾ ಯಾವತ್ತೂ ದ್ರೋಹ ಬಗ್ಗೆ ಆಗಲ್ಲ. ತಪ್ಪು ಮಾಡಿದ್ದೇವೆ ಸ್ವಲ್ಪ ಏನೋ, ನಾನು ಸಣ್ಣ ಪಟ್ಟು ಒಂದು ಹೇಳ್ತಿರೋ ಕೆಲಸ ಮಾಡಿರು. ಅದು ಇಮ್ರಾನ್ ಸತ್ತಡಿ ಭಾಳ ಕ್ರಾಚಲ್ಲಿ ತಪ್ಪು ಮಾಡಿದ್ದೀನಿ ನಾನು. ಅವ್ನು ಸಾಯಲಿಲ್ಲ ಅಂದ್ರೆ ಆ ಕೆಲಸ ಮಾಡ್ತಿದ್ದಿಲ್ಲ ನಾನು, ಆ ಪೋಲು ಚೇಂಜ್ ಮಾಡ್ತಿದ್ದಿಲ್ಲ. ಆ ಸೊಳೆ ಮಗ ದುಡ್ಡು ತೊಗೊಂಡು ಅವ್ನು ದುರಾಸ ಅವ್ನು ಸತ್ತೋದ, ನನ್ನ ದುರಾದೃಷ್ಟಕ್ಕದು. ಕೈಲ 50,000 ರೂಪಾಯಿ ಖರ್ಚು ಮಾಡಿ ಅದನ್ನೇನೋ ಸಾಲ ಮಾಡೋಕೆ ಹೋಗಿ ಅದೊಂದು ಪೋಲು ಒಂದು ಹೇಳ್ತೀನೋ ಕೆಲಸ ಮಾಡಿರೋದು ಅಷ್ಟೇ. ಅದನ್ನ ತೆಗ್ದು ಹಾಕೋದು, ಅದನ್ನ ಮಾಡೋದು, ನಮ್ಮವ್ರೇನೋ ಮಾಡೋದು ಏನು ಸರ್ ಇಲ್ಲಿ? ಸುಮ್ಮನೆ ಇರ್ತಾವಣ. ನಾವು ನಂಬಿದ್ದೇವೆ ಸರ್ ಒಬ್ಬರನ್ನ, ನಾವು ಪರ್ಯಂತ ಹಂಗಿತ್ತು ಅಷ್ಟೇ. ನಮ್ಮ ನಂಬಿಕೆ ದ್ರೋಹ ಬಂದಾಗ ನಮ್ಗೆ ಹಿಂಗೆ ತಡೆಯೋಕ್ಕಾಗಲ್ಲ. ಅದೇನೋ ಬೆಳಗ್ಗೆ ಫೋಟೋ ಬರ್ಬೇಕಾಗಿತ್ತು, ಅದು ನಿಂತು ತೆಗೆದಿರೋದು ಇವತ್ತಿತ್ತು ಆಫೀಸಲ್ಲಿ.
ಅದು ಯಾಕಂತ ಬರಲಿಲ್ಲ ಬಚಾಗೈತೆ ಅಷ್ಟೇ. ನಾ ಬರ್ತೈತೆ ಅನ್ಕೊಂಡಿದ್ದೆ. ಎಲ್ಲರೂ ತಾಳ್ಮೆ ಸಹನೆ ಎಲ್ಲರೂ ಇರ್ತದೆ ಸರ್. ಏನು ಹೇಳು? ಈ ನಡುವೆ ಇದೇ ವಿಚಾರಕ್ಕೆ ಸಂಬಂಧಿಸಿ ರಾಜಿ ಪಂಚಾಯಿತಿ ನಡೆಸಲು ಡಿಪಾಳ್ಯ ಶಾಖೆಯ ಜೆಇ ರಾಘವೇಂದ್ರ ಹಾಗೂ ಸಿಬ್ಬಂದಿ ಕಚೇರಿ ವೇಳೆ ಕರ್ತವ್ಯದಲ್ಲಿದ್ದಾಗಲೇ ಡಾಬಾದಲ್ಲಿ ಕುಳಿತು ಎಣ್ಣೆ ಪಾರ್ಟಿ ಮಾಡಿಕೊಂಡು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಾರ್ವಜನಿಕರಲ್ಲಿ ಇದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತುಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜೆಇ ರಾಘವೇಂದ್ರ ಈ ಹಿಂದೆ ವಾಟದವಸಹಳ್ಳಿ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ರೈತರ ಜಮೀನಿನಲ್ಲಿ ಕಂಬ ಬದಲಾಯಿಸುವ ವಿಚಾರವಾಗಿ ಹಣ ಸ್ವೀಕರಿಸುತ್ತಿರುವ ವಿಡಿಯೋ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗಿ ಮೇಲಧಿಕಾರಿಗಳಿಂದ ಅಮಾನತು ಶಿಕ್ಷೆಗೆ ಗುರಿಯಾಗಿದ್ರ. ಅಮಾನತು ಅವಧಿ ಪೂರ್ಣಗೊಂಡು ಕೇವಲ 25 ದಿನಗಳ ಹಿಂದೆಯಷ್ಟೇ ಗುಡಿಬಂಡೆ ಉಪವಿಭಾಗದ ವ್ಯಾಪ್ತಿಯ ಡಿಪಾಳ್ಯ ಶಾಖೆಗೆ ಹಾಜರಾಗಿದ್ರು ಎನ್ನಲಾಗಿದೆ. ಆದರೆ ಇದೀಗ ಮತ್ತೆ ಕಚೇರಿ ವೇಳೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಡಾಬಾದಲ್ಲಿ ಕುಳಿತು ದಾಖಲೆ ಪರಿಶೀಲನೆ ನಡೆಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಆರೋಗ್ಯಸ್ವಾಮಿ ಚಿನ್ನಪ್ಪ ಎಂಬುವರು ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಜೆಇ ರಾಘವೇಂದ್ರ ಜೊತೆಗೆ ಲೈನ್ ಮ್ಯಾನ್ ಶ್ರೀನಿವಾಸ್ ಹಾಗೂ ಮತ್ತೊಬ್ಬ ಸಿಬ್ಬಂದಿಯೂ ಇದ್ದಾರೆ ಎಂದು ತಿಳಿದು ಬಂದಿದೆ. ಕರ್ತವ್ಯ ನಿರತ ಸರ್ಕಾರಿ ನೌಕರರು ಕಚೇರಿ ವೇಳೆಯಲ್ಲಿ ಡಾಬಾದಲ್ಲಿ ಕುಳಿತು ಅಧಿಕೃತ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದರೆ ಕಚೇರಿಗಳ ಅವಶ್ಯಕತೆ ಏನು? ಡಾಬಾಗಳನ್ನೇ ಕಚೇರಿಗಳನ್ನಾಗಿ ಮಾಡಿಕೊಳ್ಳಬಹುದಲ್ಲವೇ ಎಂಬ ಪ್ರಶ್ನೆಯನ್ನ ನೆಟ್ಟಿಗರು ಕೇಳ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿ ಮೇಲಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಇನ್ನಷ್ಟು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಳೇದೇನಿದ್ದಾರೆ ಹಾಕಪ್ಪ, ಈಗ ಅಡಿಷನಲ್ ಹಳೇದು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್,
2 ಡೋರ್ 3 ಡೋರ್ 4 ಡೋರ್ಸ್ ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್ ಕನ್ಸೀಲ್ಡ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ಲಾಸ್ಟಿಕ್ ಗೋಡೌನ್ಗೆ ಆಕಸ್ಮಿಕ ಬೆಂಕಿ ತಗುಲಿದ ಪರಿಣಾಮ ಅಕ್ಕಪಕ್ಕದಲ್ಲಿರುವ 5 ಬೈಕ್ ಸಹಿತ ಹಲವಾರು ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ನಡೆದಿದೆ. ಅರಸೀಕೆರೆ ನಗರದ ಚೌಡೇಶ್ವರಿ ನಗರದ ಪ್ಲಾಸ್ಟಿಕ್ ಚೀಲದ ಗೋಡೌನ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸಂಪೂರ್ಣವಾಗಿ ಭಸ್ಮವಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಚೌಡೇಶ್ವರಿ ನಗರದಲ್ಲಿ ಆಸಿಫ್ ಎಂಬುವವರಿಗೆ ಸೇರಿದ್ದ ಪ್ಲಾಸ್ಟಿಕ್ ಚೀಲಗಳನ್ನು ಸಂಗ್ರಹ ಮಾಡಿದ್ದ 2 ಗೋಡೌನ್ಗಳಲ್ಲಿ ಒಂದು ಗೋಡೌನ್ಗೆ ರಾತ್ರಿ 10:45 ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ಹೊಗೆ ಕಾಣಿಸಿಕೊಂಡಿತ್ತು. ಅಕ್ಕಪಕ್ಕದವರು ನೀರು ತಂದು ಆರಿಸುವಷ್ಟರಲ್ಲಿ ಬೆಂಕಿ ಜೋರಾಗಿ ಉರಿಯಲಾರಂಭಿಸಿತು. ಜೊತೆಗೆ ದಟ್ಟವಾದ ಹೊಗೆ ತುಂಬಿಕೊಂಡು ಅಕ್ಕಪಕ್ಕದ ಮನೆಗೆಲ್ಲ ಬೆಂಕಿ ವ್ಯಾಪಿಸುವ ಲಕ್ಷಣ ಕಂಡುಬಂತು. ಅಷ್ಟರಲ್ಲಿ ಅಗ್ನಿಶಾಮಕ ದಳದ ವಾಹನ ಬಂದು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಶ್ರಮಿಸಿ ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಹಸೀಲ್ದಾರ್ ವಿರುದ್ಧ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಡ್ರಾಮಾ. ನಿರ್ಮಾಣ ಹಂತದ ಮನೆ ತೆರವಿಗೆ ಯತ್ನಿಸಿದ್ದಕ್ಕೆ ಆತ್ಮಹತ್ಯೆ ನಾಟಕ. ಸ್ವಂತ ಜಮೀನಿದ್ರೂ ಸರ್ಕಾರಿ ಜಮೀನಿನಲ್ಲಿ ಮನೆ ನಿರ್ಮಾಣಕ್ಕೆ ಯತ್ನ. ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಕಾರಿಗೆ ಡಿಕ್ಕಿ ಹೊಡೆದ ಲಾರಿ. ನವವರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರು. ಸಿನಿಮೆಯ ಶೈಲಿಯಲ್ಲಿ ಹಾರಿ ಪೊದೆಗಳ ಮಧ್ಯೆ ಸಿಲುಕಿದ ಲಾರಿ. ವೃದ್ಧೆಯ ಕತ್ತಿನಲ್ಲಿದ್ದ ಚಿನ್ನದ ಸರ ಕದ್ದೊಯ್ದ ಖದೀಮರು. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಘಟನೆ. ಅಂಗಡಿಯಲ್ಲಿ ಕುಳಿತಿದ್ದ ವೃದ್ಧ ಮಹಿಳೆಯ ಸರ ಕಳವು. ದಿಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.